ಸರ್, ಏನ್ ನಣಿ? ನೀವು ಸ್ವಪ್ನ ಮೇಡಮ್ ಜೊತೆ ಡ್ಯಾನ್ಸ್ ಮಾಡಿದ್ಕೆ ನಿತ್ಯ ಮೇಡಮ್ ಕೋಪ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಕೂಲ್ ಮಾಡಿ ಸರ್. ಆಹಾ, ನೀವೆಲ್ಲರೂ ಚೆನ್ನಾಗಿ ಹಾಡಿ ಕುಣಿದು ಸುಸ್ತಾಗಿದ್ದೀರಲ್ಲ, ಅದಕ್ಕೆ ಜ್ಯೂಸ್ ತಂದಿದ್ದೀನಿ, ಕುಡೀರಿ. ಅಯ್ಯಯ್ಯೋ, ನಮ್ಮ ಮನೆಗ್ ಬಂದು ನೀವು ಸರ್ವ್ ಮಾಡೋದಂದ್ರೆ ನಾನು ಕೊಡ್ತೀನಿ ಬಿಡಿ. ನಾವು ಕೊಡ್ತೀನಿ ಕೊಡಿ. ಅರೆ ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನಾನು ಕೊಡ್ತೀನಿ ಅಂತ ಕೊಡ್ತೀನಿ ಬಿಡಿ. ನಾನು ಕೊಡ್ತೀನಿ ಬಿಡಿ. ಅರೆ ನಾನು ಕೊಡ್ತೀನಿ ಬಿಡಿ. ನಾನು ನೋಡ್ತಿದ್ದೀನಿ ಬಿಡಿ. ನೋಡಿ, ಸೈಡಿಗೆ ಬನ್ನಿ, ತಗೊಳ್ಳಿ. ಇಲ್ಲಿ ನೋಡಿ, ನಿಮ್ಗೂ ನನಗೂ ಮಾತ್ರ ಉಳಿದಿದೆ. ನೀವೊಂದ್ ಕುಡಿದ್ರೆ ನಾನೊಂದ್ ಕುಡಿತೀನಿ. ಎಲ್ಲ ಕನ್ಫ್ಯೂಸ್ ಮಾಡಿದ್ಮೇಲೆ ಇನ್ನೇನ್ ಕುಡಿಯೋದು? ಪರವಾಗಿಲ್ಲ, ನೀವೇ ಕುಡೀರಿ. ಪರವಾಗಿಲ್ಲ, ಕುಡೀರಿ. ನೀವು ಕುಡೀರಿ, ನಂಗೆ ಬೇಡ. ನಿಮಗೆ ಸ್ವಲ್ಪ ನಾಚಿಕೆ ಜಾಸ್ತಿನೇ ಇದೆ, ಕುಡೀರಿ. ಈಗ ಆಯ್ತು ಬಿಡಿ, ಇದು ನನಗೆ. ನಿತ್ಯ, ಉಳಿದಿರೋದ್ ನೀನೆ. ಎಸ್, ನಾನು ಓದ್ತೀನಿ. ಪ್ರಪೋಸ್ ಮಾಡ್ಬೇಕು. ವಾವ್. ಕಮಾನ್ ನಿತ್ಯ. ನಿನಗೆ ಯಾಕಂಗ ಶ್ರಮ? ನಾನೇ ಬರ್ತಿದ್ನಲ್ಲ. ಯಾಕೆ? ಬೆಳಿಗ್ಗೆನೆ ಚಿಕ್ಕಪ್ಪಂಗ್ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ತಿರೋದಕ್ಕೆ. ಈ ಕಾಫಿ ನಿನ್ಗಲ್ಲ, ಅಮ್ಮವ್ರಿಗೆ. ಅಷ್ಟೇ ಬಿಡು ಗಂಗಾ, ಮೊದ್ಲು ಬಂದಿರೋ ಬಾಲಕ್ಕಿಂತ ಆಮೇಲೆ ಬರೋ ಕೊಂಬೆ ದುಡ್ದು ಅಂತಾರೆ. ನನಗಿಂತ ಅವರೇ ಹೆಚ್ಚಾದ್ರ ನಿನ್ಗೆ? ನನಗ್ ಕೋಪ ಬಂದಿದೆ ಬಿಡು. ಅಯ್ಯೋ, ನಿನ್ ವೇಷನೇ. ಸರಿ ಬಿಡು, ತಗೋ. ಥ್ಯಾಂಕ್ಸ್ ಅಮ್ಮ. ಚಿಕ್ಕಪ್ಪ, ಇದು ನೀನ್ ಕುಡಿಯೋ ಕೊಟ್ಟಿದ್ದಲ್ಲ, ತಗೊಂಡೋಗಿ ಅಮ್ಮವ್ರಿಗೆ ಕೊಡು ಅಂತ ಕೊಟ್ಟಿದ್ದು. ಅದೇನು? ಮತ್ತೆ ಅವರಿಗೂ ನನ್ಗೂ ಮಧ್ಯ, ರಾಮಂಗೂ ಸೀತೆಗೂ ಮಧ್ಯ ಹನುಮಂತ ಇದ್ದಾಗಿರ್ತೀನಿ ಅಂದಲ್ಲ. ಅದು ನಿನ್ನೆ. ಇವತ್ತಿಂದ ನಿನ್ನ ಹಣೆ ಬರ ಬದಲಾಯ್ತು. ನೈಟ್ ನೀನ್ ಮಾಡಿರೋ ಅಡಿಗೆಗೆ ಮೇಡಮ್ ನಿನ್ ಫ್ಯಾನ್ ಆಗಿದ್ದಾರೆ. ಈಗ ನಾನ್ ಕಾಫಿ ತಗೊಂಡ್ ಹೋದ್ರೆ ಗಂಗಾ ಯಾಕೆ ತರ್ಲಿಲ್ಲ ಅಂತ ನನ್ನೇ ಬೈತಾರೆ. ನೀನೇ ತಗೊಂಡೋಗು. ಚಿಕ್ಕಪ್ಪ, ಇವತ್ತಿಂದ ನಿನ್ಗೆಲ್ಲಾ ಜಯ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತೀನಮ್ಮ. ಹೋಗು. ಅಮ್ಮವ್ರು ಯಾವ ಮೂಡಲಿದ್ದಾರೋ ಏನೋ. ಏನಾಗಲ್ಲ, ನಾನೇ ಗ್ಯಾರಂಟಿ ಕೊಡ್ತೀನಲ್ಲ. ಹೋಗು, ಹಿಡ್ಕೋ 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 ಹಿಡ್ಕೋ. ಹೋಗು 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 ತಾಯಿ. ದೇವ್ರೇ, ಗುಡ್ ಮಾರ್ನಿಂಗ್ ಅಭಿ, ಹೇಳು. ಓ ಹೌದಾ, ಬೆಳಿಗ್ಗೆನೆ ಗುಡ್ ನ್ಯೂಸ್ ಹೇಳ್ದೆ ಅಭಿ. ಈಗ್ಲೇ ಜೈಗೆ ಕಾಲ್ ಮಾಡಿ ಕಂಗ್ರಾಟ್ಸ್ ಹೇಳ್ತೀನಿ. ಓಕೆ, ಬಾಯ್. ಹಲೋ, ಗುಡ್ ಮಾರ್ನಿಂಗ್ ಆಂಟಿ. ವೆರಿ ವೆರಿ ಗುಡ್ ಮಾರ್ನಿಂಗ್ ಜೈ. ಅದೇನು? ಅವಸರ ಮಾಡಿ ಕೋಗಿಲೆ ಮೊದ್ಲೇ ಕೂಗಿದ ಹಾಗೆ ನೈಟ್ ನಿತ್ಯ ಜೊತೆ ನಿನ್ ಟ್ರಯಲ್ ಮ್ಯಾರೇಜ್ ಅಟ್ಟ ಫ್ಲಾಪ್ ಆಯ್ತಂತಲ್ಲ. ಮುಹೂರ್ತಕ್ಕೆ ಮೊದ್ಲೇ ನಿನ್ ಮದ್ವೆ ನೋಡ್ಬೇಕು ಅನ್ಕೊಂಡ ನಿನ್ ಅಜ್ಜಿ ಆನಂದ ಮಾಯ ಆಯ್ತಂತಲ್ಲ. ಇದೆಲ್ಲ ನೋಡಿ ನಿನ್ಗೇನ್ ಅರ್ಥ ಆಯ್ತು ಜಯ್? ನಿತ್ಯಾಗೂ ನಿನ್ಗೂ ಮದ್ವೆ ಆಗಲ್ಲ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ. ನಂಬರ್ 1 ಪೊಸಿಷನ್ ಅಲ್ಲಿ ಇದ್ರು ತುಂಬಾ ಫೂಲಿಶ್ ಆಗಿ ಮಾತಾಡ್ತಿದ್ದೀರಿ ಆಂಟಿ. ಅಂತ ಶಕುನ ಎಲ್ಲ ನೀವು ನಂಬಲ್ಲ ಅಂತ ನನಗ್ ಗೊತ್ತು. ಕೆಲವುದನ್ನ ನಂಬೇಕು, ನಂಬದೇ ಇರಕ್ಕಾಗಲ್ಲ. ಹಾಗಾದ್ರೆ ನೀವು ನಂಬಲೇಬೇಕಾದ 2 ವಿಷಯ ಹೇಳ್ತೀನಿ ಕೇಳಿ. ಇವತ್ತು ನೀವು ನಂಬರ್ 1, ನೆಕ್ಸ್ಟ್ ನಾನ್ ನಂಬರ್ 1. ಬಾಬಾ,
ಏನ್ ಬಾವ? ಏನಂದ್ರೆ ಹೇಳಿ ಬಾವ. ಕಾಫಿ ಕುಡಿದ್ರಾ? ಕುಡ್ದೆ. ಯಾಕೆ ನೀವು ಕುಡಿಲಿಲ್ವಾ? ನೀವು ಕುಡಿದ್ರೋ ಇಲ್ವೋ ಅಂತ ಕೇಳೋಣ ಅಂತ. ಹೌದು. ಆ ತಿಲ್ಕ ಏನು? ವೀರ ತಿಲಕ. ಏನು? ವಿಭೂತಿ. ಓ, ಇವ್ರಿಗೆ ಪೌಡರ್ ತಿಲಕಾನೇ ಕರೆಕ್ಟ್. ಗಂಟೆ ಹೊಡಿದ್ರು. ಎಲ್ರೂ ಆರತಿ ತಗೊಳ್ಳಿ. ಅವನಿಗೆ ಈ ಆರತಿ ಅದೆಲ್ಲ ತಗೊಳ್ಳೋ ಅಭ್ಯಾಸ ಇಲ್ಲಪ್ಪ. ನಮ್ ನಿತ್ಯ ಇಲ್ಲಪ್ಪ. ರೂಮಲ್ಲಿ ಇರ್ತಾಳೆ ಆಂಟಿ. ನಮ್ ಸ್ವಪ್ನ ಎಲ್ಲಿ ಚಂದ್ರಿಕಾ? ಕಿಚನ್ ಅಲ್ಲಿ ಕೆಲ್ಸ ಮಾಡ್ತಿದ್ದಲ್ರಿ, ಕರಿತೀನಿ ರೀ. ಅಮ್ಮ ಸ್ವಪ್ನ, ಕೆಲ್ಸ ಆಮೇಲೆ ಮಾಡಬಹುದು, ಒಂದ್ಸಲ ಬಂದು ಆರತಿ ತಗೊಂಡ್ ಹೋಗಮ್ಮ. ಅಯ್ಯಯ್ಯೋ ನನ್ ಕಂದ, ಬೆಳಗ್ಗೆನೆ ಎದ್ದು ಎಷ್ಟು ಕಷ್ಟ ಪಡ್ತಿದ್ಯಮ್ಮ. ಆ ಚಾಕು ಇಲ್ಲಿ ಕೊಟ್ಟು ಮೊದ್ಲು ಹೋಗಿ ಆರತಿ ತಗೋ ಹೋಗಮ್ಮ. ಈ ಬಿಲ್ಡಪ್ ಕೊಡೋದಕ್ಕ ಇವಳು ಅಡ್ಗೆ ಮನೆಗ್ ಬಂದಿದ್ದು? ಮತ್ತೆಲ್ಲಿಗಮ್ಮ? ಅಡ್ಗೆ ಮನೇಲಿ ಇನ್ನೂ ಕೆಲ್ಸ ಇದೆಯಮ್ಮ. ಅಯ್ಯಯ್ಯೋ ಬಂಗಾರಿ, ಎಷ್ಟ್ ಕಷ್ಟ ಪಡ್ತಿದ್ಯಮ್ಮ. ಅತ್ಗೆ, ನಿಮ್ ಬಾವಿ ಸೊಸೆಗೂ ಕೂಡ ಆರತಿ ತಗೊಂಡ್ ಹೋಗ್ಕೊಡಿ. ಯಾಕೆ ಅವಳಿಗೆ ಅಭ್ಯಾಸ ಇದೆಯೋ ಇಲ್ವೋ? ಅಭ್ಯಾಸ ಇಲ್ದಿದ್ರೆ ಮಾಡ್ಕೋತಾಳಜ್ಜಿ. ಅತ್ಗೆ ನೀವ್ ಹೋಗಿ ತಗೊಂಡ್ ಹೋಗಿ. ಏನ್ ಗಂಗಾ, ಏನ್ ಮಾಡ್ತಿದ್ಯಾ? ರೊಟ್ಟಿ ತಟ್ತಿದೀನಿ. ಹಾಳು ಮುಳು ತಿಂತ ಬದುಕ್ತಾ ಇದೀವಿ. ರೊಟ್ಟಿ ತಿಂದ್ ಎಷ್ಟ್ ದಿನ ಆಯ್ತು? ಒಂದ್ಸಲ ಮಾಡ್ಕೊಡ್ತೀಯ ಗಂಗಾ? ತಿಂತೀನಿ. ಇದೇನ್ ನಮ್ಮನೇನಾ ಚಿಕ್ಕಪ್ಪ? ಇಷ್ಟ ಬಂದಿದ್ದೆಲ್ಲ ತಿನ್ನಕ್ಕೆ? ಮೇಡಮ್ ಆಫೀಸ್ಗೆ ಹೋಗೋಯ್ತಲ್ಲ, ತಿರುಗ್ ಬರೋವರೆಗೂ ನಮ್ಮನೇನೆ, ನಮ್ಮಿಷ್ಟ. ಯಾಕೆ ನೆನೆ ಮೇಡಮ್ ಬೈದಿದ್ ಸಾಕಾಗಲ್ವಾ? ಇವತ್ತಿನ್ನೂ ಸ್ವಲ್ಪ ಬಯಸ್ಕೋಬೇಕಾ? ನಿನ್ನ ಏನೋ ಹಾಗಾಯ್ತು, ದಿನ ಹಾಗೆ ಆಗತ್ತಾ? ಈ ಡ್ರೆಸ್ಸು ಮೇಡಮ್ದಲ್ಲ ಅನ್ಸುತ್ತಲ್ಲ. ಎಲ್ಲಿ ಕೊಡು. ಮೇಡಮ್ ಮಗಳದು ಅನ್ಸತ್ತೆ. ಏನ್ ಚಿಕ್ಕಪ್ಪ ಹಾಗ್ ನೋಡ್ತಿದ್ಯಾ? ಈ ಡ್ರೆಸ್ ಅಲ್ಲಿ ನೀನ್ ಹೇಗ್ ಕಾಣ್ಬೋದು ಅಂತ. ಏನು ಚೆನ್ನಾಗಿರಲ್ಲ. ಒಂದ್ಸಲ ಹಾಕೊಂಡ್ ನೋಡು. ಬೇಡ ಚಿಕ್ಕಪ್ಪ. ಯಾಕೆ? ಇಂಥ ಡ್ರೆಸ್ ದುಡ್ಡಿರೋರೇ ಹಾಕೋಬೇಕಾ? ನೀನ್ ಹಾಕೋಬಾರ್ದಾ? ಹಾಕೋ. ಬೇಡ ಅನ್ನಲ್ಲ. ಹಾಕೋ ಅನ್ನಲ್ಲ. ಹಾಕೊಳ್ಳಲ್ಲ ಅನ್ನಲ್ಲ. ಮತ್ತೆ ಶಾಪಿಂಗ್ ಮಾಲ್ ಯಾಕೆ ಹಾಕೊಂಡಿಯಮ್ಮ? ನಾನೆಲ್ಲ ಹಾಕೊಂಡೆ? ಅಷ್ಟೇ ಬಿಡು. ಈ ಚಿಕ್ಕಪ್ಪ ಯಾವತ್ತೂ ಇಲ್ದೆ ಒಂದ್ ಮಾತ್ ಕೇಳಿದ್ರೆ ಆಗಲ್ಲ ಅಂತ್ಯ ಗಂಗಾ. ಆಗಲ್ಲ ಅಂತಾನೆ ಹೇಳೋದು. ಇದು ನನ್ನ ಕೊನೆ ಆಸೆ ಅನ್ಕೋ ಗಂಗಾ. ಇಷ್ಟು ಬೇಗ ಹೋಗ್ತೀಯಾ? ಇವತ್ತಿನ ಕೊನೆ ಆಸೆ ಎಂದಿದ್ದು. ಹಾಗಾದ್ರೆ ನನ್ಗಾಗಲ್ಲ ಚಿಕ್ಕಪ್ಪ. ಪ್ಲೀಸ್ ಗಂಗಾ, ಪ್ಲೀಸ್ ಗಂಗಾ, ನನ್ಗೋಸ್ಕರ. ಸರಿ ಕೊಡು. ಇದ್ರ ಮೇಲೆ ಹಾಕೊಂಡ್ ಬರ್ತೀನಿ. ನಿತ್ಯ, ಏನು ನನಗಿಂತ ಮೊದ್ಲೇ ಬಂದ್ಬಿಟ್ಯಾ? ಹೌದು ಬಿಡು, ಅಷ್ಟು ದೊಡ್ಡ ಗಲಾಟೆ ಆದ್ಮೇಲೆ ಬರ್ದೇ ಇರ್ತೀಯಾ? ಅಲ್ಲ, ನೀನ್ ಅವನಿಗೆ ಹಗ್ ಮಾಡ್ಕೊಂಡಾಗ ಕನ್ವಿನ್ಸ್ ಆಗ್ಬಿಟ್ಟೇನು ಅನ್ಕೊಂಡೆ. ಕರೆಕ್ಟ್ ಆಗೇ ಇದ್ಯಾ. ಈ ಏಟಿಂದ ಅವನ್ ಕತೆ ಔಟ್. ನಾವೇ ಗೆದ್ದಿದ್ದು. ಮತ್ತೆ ಆ ಮನೆಗೆ ಹೋಗ್ಬೇಡ. ಇಷ್ಟಕ್ಕೂ ಅಕ್ಕ ಎಲ್ಲಿ? ಆಫೀಸ್ಗೆ ಹೋದ್ರು ಸರ್. ನೀನ್ ಯಾರು? ದುಬೈ.
ಇಂಡಿಯಾದಲ್ಲಿ ಹಾಕಿದ್ಯಾ? ಅಲ್ಲಿ ಹೋಗಕ್ಕಾಗದೆ. ಯಾರು ಇವನು? ಸಂಬಂಧ ಇಲ್ಲದೆ ಮಾತಾಡ್ತಾನೆ ಇದ್ದಾನೆ. ಯಾವ ಸಂಬಂಧ ಇಲ್ಲದೆ ಮಾತಾಡ್ತಿರೋರು ನೀವು? ಏನು ನೀನೇನು ಮಾತಾಡ್ತಿಲ್ವಲ್ಲ ನಿತ್ಯ? ನೀವೇ ಎಲ್ಲ ಮಾತಾಡ್ತಿದ್ದೀರಲ್ಲ. ಏಯ್, ನನಗ್ ಹುಚ್ಚಿಡಿಸ್ಬೇಡ. ಆಲ್ರೆಡಿ ನಿನ್ ಹುಚ್ಚನೇ ಅಲ್ವಾ, ಮತ್ತೆ ನಿನ್ ಮೆಂಟಲ್ ಆಗೋದೇನೋ. ಫಸ್ಟ್ ಅಕ್ಕಂಗ್ ಫೋನ್ ಮಾಡ್ತೀನಿ. ನಿಮ್ಮಿಂದ ಅವಳನ್ನ ನಾನ್ ಮಿಸ್ ಮಾಡ್ಕೊಳ್ಳೋಣ. ನಾಳೆ ನಮ್ಮ ಮದ್ವೆ ಆದ್ಮೇಲೆ ಅವಳು ನಾನು ಒಟ್ಟಾಗಿ ಬೇರೆ ಕಡೆ ಎಲ್ಲಾದ್ರೂ ಇರ್ತೀವಿ. ಏನೇ ಹಾಗಿದ್ಯಾ? ಇನ್ ಹೇಗಿರ್ಬೇಕು? ಅವಳು ಬಂದು 2 ದಿನ ಆಯ್ತು. ಮಾವಂಗೆ ಅಂಟ್ಕೊಂಡಿರ್ತಾಳೆ. ಈ 48 ಅವರ್ಸ್ ಅಲ್ಲಿ ನೀನೇನ್ ಮಾಡಿದ್ಯಾ? ಆವೇಶ ಪಡ್ಬೇಡ್ವೆ. ಅದ್ಭುತವಾಗಿರೋ ಪ್ಲಾನ್ ಹಾಕಿದೀನಿ. ಏನು? ಹೆಣ್ಮಕ್ಳಿಗೆ ಹುಟ್ಟಿನ ಜೊತೆಗ್ ಬರೋದೇನು ಅಂದ? ಅಲ್ಲ, ಅನುಮಾನ. ಹೆಣ್ಮಕ್ಳಿಗೆ ಅಲಂಕಾರ ಏನು? ಒಡವೆ? ಅಲ್ಲ, ಅಸೂಯೆ. ಇಷ್ಟಕ್ಕೂ ನೀನೇನ್ ಹೇಳ್ಬೇಕನ್ಕೊಂತಿದ್ಯಾ? ನಿತ್ಯಾಗೆ ನಿನ್ ಮೇಲೆ ಅಸೂಯೆ ಹುಟ್ಟಿ, ಜೈ ಮೇಲೆ ಅನುಮಾನ ಹುಟ್ಟಿ ಅವರು ದೂರ ಆಗೋ ಹಾಗೆ ಮಾಡ್ಬೇಕು ಅನ್ಕೊಂಡಿದೀನಿ. ಅದ್ ಹೇಗೆ? ಇನ್ ಸ್ವಲ್ಪ ಹೊತ್ತಿಗೆ ಜೈ ಮನೆಗ್ ಬಂದು ರೂಮ್ಗೆ ಹೋಗ್ತಾನೆ. ಜೈ ಬಂದ ಅಂತ ನಾನು ನಿತ್ಯಾಗ್ ಹೇಳ್ತೀನಿ. ನಿತ್ಯ ಬರೋದ್ರಲ್ಲಿ ನೀನು ಜೈ ರೂಮ್ಗೆ ಹೋಗಿ ನಾಚಿಕೆ ಪಡ್ತಾ ಹೊರಗಡೆ ಬಾ. ಅದನ್ನ ನೋಡಿ ನಿತ್ಯ ಬೇಗ ಬ್ಯಾಗ್ ರೆಡಿ ಮಾಡ್ಕೊಂಡು ಮನೆಗ್ ಹೋಗ್ತಾಳೆ. ನಾನ್ ನಾಚಿಕೆ ಪಟ್ಕೊಂಡ್ರೆ ನಿತ್ಯ ಯಾಕೆ ಹೋಗ್ತಾಳೆ? ಅಯ್ಯೋ ದಡ್ಡಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ವರ್ಕೌಟ್ ಆಗತ್ತಾ? ಹುಚ್ಚುಡ್ಗಿ. ಹೆಣ್ಮಕ್ಳು ಅಸೂಯೆ ಅನುಮಾನದಿಂದ ಸಾಮ್ರಾಜ್ಯನೇ ಮುರಿದು ಬಿದ್ದಿದೆ. ಈ ಸಂಬಂಧ ಏನ್ ಮಹಾ ಸುನಾಮಿಗ್ ಸಿಕ್ಕಿರೋ ಮರದ ಹಾಗೆ ಮುರಿದು ಬೀಳುತ್ತೆ. ಅಲ್ಲೋಡು, ಜೈ ಬಂದ. ನೀನ್ ಫೋನ್ ಹಿಡ್ಕೊಂಡು ಒಂದ್ ಕಡೆ ಬಚ್ಚಿಟ್ಕೊಂಡಿರು. ಅವ್ನ್ ಬರ್ತಿದ್ದ ಹಾಗೆ ನಾನ್ ನಿನ್ಗೊಂದ್ ರಿಂಗ್ ಕೊಡ್ತೀನಿ. ನೀನೊಂದ್ ರೂಮ್ಗೆ ಹೋಗು. ತಕ್ಷಣ ನಿತ್ಯ ಅನ್ ಕರೆದು ನಿನ್ಗೆ ಇನ್ನೊಂದ್ ರಿಂಗ್ ಕೊಡ್ತೀನಿ. ತಕ್ಷಣ ನೀನ್ ಬಂದು ನಾನ್ ಹೇಳಿರೋ ಡೈಲಾಗು ಎಕ್ಸ್ಪ್ರೆಷನ್ ಕೊಡು. ಆಮೇಲೆ ಇಲ್ಲಿ ರಣ ರಂಗನೇ ನಡೆಯುತ್ತೆ. ಇಲ್ಲೋಡು, ನೀನ್ ಫೋನ್ ತಗೊಂಡು ರೆಡಿ ಇರು, ಓಕೆನಾ? ಅವನ್ನ ಸಿಕ್ಕಾಕ್ಸ್ತೀನಿ. ಇವನು ದೊಡ್ಡ ಮಾಯಿಗಾರ ಅನ್ಸುತ್ತೆ. ಒಂದು ಕ್ಲೂ ಕೂಡ ಇಲ್ಲ. ಟೈಮು ವೇಸ್ಟ್, ಪ್ಲಾನು ವೇಸ್ಟ್. ಮಾವ ಬಂದ ಅಂತ ಗೊತ್ತಾಯ್ತು ಬಿಡಮ್ಮ. ಅಯ್ಯೋ, ಇವಳೊಬ್ಳು ದಡ್ಡಿ ಕಟ್ ಮಾಡ್ತಿದ್ದಾಳೆ. ಆಂಟಿ, ಜೈ ಬಂದ? ಅಭಿ ಬಂದ. ನಾನ್ ಕೇಳಿದ್ದು ಜೈನ. ನಾನ್ ಹೇಳಿದ್ದು ಅಭಿ ಬಗ್ಗೆ. ಮ್ಯಾಡ್. ಇವನು ಯಾಕೆ ಹೀಗಿದ್ದಾನೆ? ಏನ್ ಮಾವ ಇದು? ಗಾಳಿ ಹಾಕಿರೋ ಟ್ಯೂಬ್ ಹಾಗೆ ಹಾಲು ತುಂಬಿರೋ ಸಮೋಸ ತರ ಹೀಗ್ ನಿಂತಿದ್ದೀರಲ್ಲ? ಏಯ್, ನೀನ್ ನನ್ನ ಎಂಟ್ರಿಲಿ ಮಾವ ಅಂದಾಗ್ಲೇ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟು ದೊಡ್ಡ ಅನರ್ಥ ಆಗ್ತಿರ್ಲಿಲ್ಲ. ಯಾವನರ್ಥ ಮಾವ? ಏಯ್, ಮಾಡೋ ಕೆಲ್ಸ ಎಲ್ಲ ಮಾಡಿ ಏನಾಯ್ತು ಅಂತ ಕೇಳ್ತೀಯಾ? ಏನಾಯ್ತೀಗ? ಏನ್ ಮಾಡ್ದೆ ಅಂತ ಹೇಳಿ. ಇನ್ನೇನ್ ಮಾಡ್ಬೇಕು? ಯಾಕೋ ಹಿಂಗ್ ಮಾಡ್ದೆ? ಯಾಕೆ ಅವಳ ಜೀವನನ ನಾಶ ಮಾಡ್ದೆ ನೀನು? ಯಾರ ಜೀವನನ? ಏಯ್, ನಾನೆಲ್ಲ ನೋಡ್ದೆ. ಚಿಕ್ಕ ಮಗುನು ಅದು. ನಿತ್ಯ ಹತ್ರ ಮಾತಾಡಿದ್ನ ನೋಡಿದ್ನಾ? ಏಯ್, ಇನ್ನು ಅವಳಿಗೆ ಮದುವೆ ಆಗತ್ತಾ?
ಆಗಲ್ಲ ಆಗ್ಬಾರ್ದು ಅಂತಾನೆ ಎಲ್ಲ ಮಾಡಿದ್ದು. ಏಯ್, ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಹೀಗೆ ಹೇಳ್ತೀಯಾ? ನಿನ್ನ ಸಾಯಿಸ್ಬಿಡ್ತೀನಿ ನೋಡು. ಸುಮ್ನೆ ರೀ ಅಂಕಲ್, ಆ ಮದ್ವೆ ಆಗ್ಬಾರ್ದು ಅಂತಾನೆ ತಾನೇ ನೀವು ಅನ್ಕೊಂಡಿದ್ದೀರಲ್ಲ. ನಿಮ್ಗೆ ಯಾರು ಹೇಳಿದ್ರು? ನಾನೇನಷ್ಟು ಕೈಲಾಗದ ಅಸಮರ್ಥ ಅಂದ್ಕೊಂಡ್ಯಾ? ದಡ್ಡ ಅಂದ್ಕೊಂಡ್ಯಾ ನೀನು? ನಿಮ್ಮನ್ನ ನೀವು ಹೊಗಳ್ಕೊಳ್ಳೋದು ಅಸಹ್ಯವಾಗಿದೆ. ಏನೋ ವ್ಯಂಗ್ಯನ? ನಾನೇನು ಮಾಡಲ್ಲ ಅಂತ ಹಾಗಲ್ಲ ಅಂಕಲ್. ಕೊಂದ್ಬಿಡ್ತೀನಿ ನಿನ್ನ. ಇವತ್ತು ನಿನ್ನ ಸಾಯಿಸ್ಬಿಡ್ತೀನಿ ನೋಡು. ಏನ್ ಸರ್ ಯೋಚನೆ ಮಾಡ್ತಿದ್ದೀರಿ? ಈ 4 ಡೇಸು ನಿತ್ಯ ಮೇಡಮ್ ನಮ್ಮ ಮನೇಲಿ ಹ್ಯಾಪಿಯಾಗಿದ್ದಾರಲ್ಲ. ನಾನೀಗ ಕಳೆದಿರೋ 4 ದಿನದ ಬಗ್ಗೆ ನೀನು ಯೋಚನೆ ಮಾಡ್ತಿದ್ಯಾ? ನಾನು ಇನ್ನು ಉಳಿದಿರೋ 1 ದಿನದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. 4 ಡೇಸ್ ಅಲ್ಲಿ ಏನೂ ಆಗ್ಲಿಲ್ಲ, 1 ಡೇಲಿ ಏನಾಗುತ್ತೆ ಸರ್? ಯುದ್ಧ ಎಷ್ಟು ದಿನ ಆದ್ರೂ ನಡೀಬಹುದು ನಾಣಿ, ಮುಗಿಯೋದ್ ಮಾತ್ರ ಒಂದೇ ದಿನಕ್ಕೆ. ರೂಪಾ ಶ್ರೀನಿವಾಸ್ನ ಕಡಿಮೆ ಅನ್ಕೋಬೇಡ. ಅಂದ್ರೆ ಅವ್ರು ಏನಾದ್ರೂ ಮಾಡ್ತಾರೆ ಅಂತಿದ್ದೀರಾ? ಖಂಡಿತ ಮಾಡ್ತಾರೆ. ಏನಾದ್ರೂ ಮಾಡ್ಬೇಕು ಅನ್ನೋ ಪ್ಲಾನ್ ನಲ್ಲೇ ಅಲ್ವಾ ನಿತ್ಯನ ನಮ್ಮನೆ ಕಳ್ಸಿದ್ದು. ಕರೆಕ್ಟೇ ಸರ್. ನಮ್ ಮುಂದೆ ಇರೋರ್ ಹತ್ರ ಹುಷಾರಾಗಿಲ್ದಿದ್ರು ನಡೆಯುತ್ತೆ ನಾಣಿ, ಆದ್ರೆ ನಮ್ ಹಿಂದೆ ಇರೋರ್ ಬಗ್ಗೆ ಮೈಯೆಲ್ಲ ಕಣ್ಣಾಗಿಟ್ಕೋಬೇಕು ನಾಣಿ. ಸೊ ಡೋಂಟ್ ರಿಲ್ಯಾಕ್ಸ್ ಸರ್. ಸೆಂಟ್ರಲ್ ಜೈಲಿಗೆ ಬಂದು ಹೋಗ್ತಾ ಇರೋ ಹಾಗಿದೆ. ಏನ್ ಮಾವ ಬ್ಯಾಗ್ ಪ್ಯಾಕ್ ಮಾಡ್ತಿದ್ಯಾ? ನಾಳೆ ನಾವು ಹೊರಡ್ತೀವಲ್ಲ ಅದಕ್ಕೆ. ಆಲ್ರೆಡಿ 4 ಡೇಸ್ ಆಗೋಯ್ತಾ? ಆಗ್ಲೇ ಅಂತೀಯಲ್ಲ, ಈ 4 ದಿನ ಅಂತೂ 4 ಯುಗ ಆದಂಗಿದೆ. ನಂಗ್ ಮಾತ್ರ 4 ಕ್ಷಣ ಅನಿಸ್ತಿದೆ. ಯಾಕನ್ಸಲ್ಲ? ಅವನ್ ತಲೆ ಮೇಲೆ ಕೂರಿಸ್ಕೊಂಡು ಸಪೋರ್ಟ್ ಮಾಡ್ತಾನಲ್ಲ. ಇನ್ನು 5 ಡೇಸ್ ಇಲ್ಲೇ ಇರ್ಬೇಕು ಅನಿಸ್ತಿದೆ ಮಾವ. ಅಷ್ಟು ದಿನ ಇದ್ರೆ ನಿಮ್ಮ ಅಮ್ಮಂಗ್ ಹಾರ್ಟ್ ಫೇಲ್ ಆಗಿ ಸಾಯ್ತಾಳೆ. ಮಾಮ್ ಯಾಕೆ ಸಾಯ್ಬೇಕು? ಅಂದ್ರೆ ಅಷ್ಟು ದಿನ ನಿಮ್ಮ ಅಮ್ಮ ನೀನ್ ನೋಡದೆ ಇರಲ್ವಲ್ಲ. ಹೌದು, ನಾನ್ ಕೂಡ ಮಾಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಹಾಗಾದ್ರೆ ಇವತ್ತೇ ಹೋಗ್ಬಿಡ್ಬೋದಲ್ಲ? ಆಗ ಜೈನ ಮಿಸ್ ಮಾಡ್ಕೋತೀನಲ್ಲ. ಜೈಗೆ ಚೆನ್ನಾಗಿ ಕನೆಕ್ಟ್ ಆಗಿರೋ ಇದೆ. ಕನೆಕ್ಟ್ ಆಗೋಕೆ ಅಲ್ವಾ ನಾನ್ ಈ ಮನೆಗ್ ಬಂದಿದ್ದು. ನೀನ್ ವರ್ಕ್ ಅಷ್ಟೇ ಬಿಡು. ನನ್ ವರ್ಕ್ ಏನು ಮಾವ? ನಿಂಗೂ ಮಾಮ್ಗೂ ಅದೇ ಆಸೆ ಅಲ್ವಾ? ನಮ್ ವಿಷಯ ಯಾಕೆ ಬಿಡಮ್ಮ. ನನ್ಲಿ ಕಳ್ಸಿ ಮಾಮ್ ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡಿದ್ರು. ಜೈ ಇನ್ನೂ ಹತ್ರ ಆದ. ಈ ಫ್ಯಾಮಿಲಿನ ಅರ್ಥ ಮಾಡ್ಕೊಂಡೆ. ನಾಳೆ ಮ್ಯಾರೇಜ್ ಆದ್ಮೇಲೆ ಇಲ್ಲಿ ನಂಗೇನು ಪ್ರಾಬ್ಲಮ್ ಆಗಲ್ಲ, ಹ್ಯಾಪಿಯಾಗಿರ್ತೀನಿ. ಈ ಮಾತೇನಾದ್ರು ನಿಮ್ಮಮ್ಮ ಕೇಳಿಸ್ಕೊಂಡ್ರೆ ನೇಣ್ ಹಾಕ್ತಾರೆ. ಯಾಕೆ ನೇಣ್ ಹಾಕೊಂತಾರೆ? ಹಾಗೆ ಹೇಳದ್ನ. ನೇಣಲ್ಲ ನಿತ್ಯ, ಕುಣಿದಾಡ್ತಾಳೆ ಅಂತ ಹೇಳ್ದೆ. ಹಾ, ಸ್ವಪ್ನ ಇಲ್ಲೇನ್ ಮಾಡ್ತಿದ್ದಾಳೆ? ಅಮ್ಮ, ಇದು ಅಭಿರೂಮ್ ಅಲ್ವಾ? ಎಸ್ ಮಾವ, ನಾನು ಜೈ ಜೊತೆ ಹ್ಯಾಪಿಯಾಗಿದ್ರೇನೆ ಮಾಮ್ ಕೂಡ ಹ್ಯಾಪಿಯಾಗಿರ್ತಾರೆ. ತುಂಬಾ ಆಸೆ ಪಟ್ಟು ಜೈನ ಅವರೇ ಸೆಲೆಕ್ಟ್ ಮಾಡಿರೋದಲ್ವಾ? ಹೌದು, ಅದಕ್ಕೇನೆ ಈಗ ಅದೇ ಯೋಚನೆಲೆ ತಲೆ ಚೆಚ್ಕೋತಾ ಇದ್ದಾಳೆ. ಏನು ಇವತ್ ತುಂಬಾ ಕಾಮಿಡಿ ಮಾಡ್ತಿದ್ಯಲ್ಲ? ಹಲೋ, ನಿನಗೆ ಕಾಮಿಡಿ, ನಿಮ್ಮ ಅಮ್ಮಂಗೆ ಈ ಮನೇಲಿ ಕೆಲವ್ರಿಗೆ ದೊಡ್ಡ ಟ್ರಾಜಿಡಿ. ಏನೋ ನೀನ್ ಸ್ವಲ್ಪನೂ ಅರ್ಥ ಆಗಲ್ಲ. ನನ್ ಪ್ಲೇಸಲ್ಲಿ ಇದ್ರೆ ಯಾರಿಗೂ ಅರ್ಥ ಆಗಲ್ಲ. ಏನಾಯ್ತು ಡ್ಯಾಡಿ? ಏನ್ ನೀನ್ ಮಾಡ್ತಿರೋ ಕೆಲ್ಸ? ಏನೋ ಒಂದು. ನನ್ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ನೀನ್ ತಪ್ಪು ಮಾಡ್ತಿದೀಯಾ. ಮತ್ತೆ ನೀವು ಅಮ್ಮ ಏನು ಮಾಡ್ತಾ ಇಲ್ಲ ಅಲ್ವಾ? ಅದಕ್ಕೆ ನಿನ್ ಪಾಡಿಗೆ ನೀನ್ ನಿರ್ಧಾರ ಮಾಡ್ತೀಯಾ?
ನನ್ ದಾರಿ ನಾನ್ ನೋಡ್ಕೊಂತಿದೀನಿ. ನೀನ್ ಕೇಳಿದ್ರೆ ಏನು ಆಗ್ಲಿಲ್ಲ ಅಂದೆ. ನಿನ್ನ ಅಮ್ಮ ಕೂಡ ಹಾಗೆ ಹೇಳಿದ್ಲು. ನಿನ್ನೆ ನಾವ್ ಅಂದ್ಕೊಂಡಿದ್ದಾಗ್ಲಿಲ್ವಲ್ಲ? ಅಂದ್ರೆ ಇದ್ರಲ್ಲಿ ನಿಮ್ಮ ಅಮ್ಮನ ಇನ್ವಾಲ್ವ್ಮೆಂಟ್ ಕೂಡ ಇದೆಯಾ? ಆ ಪ್ಲಾನ್ ಅಮ್ಮನೇ ಹೇಳಿದ್ದು. ಮತ್ತೆ ನನ್ಗೆ ಯಾಕೆ ಹೇಳಿಲ್ಲಮ್ಮ? ಹಾಳ್ ಮಾಡ್ತೀರಾ ಅಂತ. ಇಷ್ಟೆಲ್ಲ ಹೇಗ್ ಬದ್ಲಾದ್ರಮ್ಮ? ಟೈಮ್ ಜಾಸ್ತಿ ಇಲ್ವಲ್ಲ ಅಪ್ಪ. ಅಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ರಾ? ಅವ್ರು ಹೋದ್ಮೇಲಂತೂ ಏನು ಮಾಡೋದಕ್ಕಾಗಲ್ವಲ್ಲ. ಚೀಚಿ, ಸರಿ ಸರಿ, ನೀವೇ ಫಿಕ್ಸ್ ಆದ್ಮೇಲೆ ನಾನೇನ್ ಮಾಡೋದು? ಅದಕ್ಕೆ ಕಾಮಾಗಿರಿ, ನಾವ್ ನೋಡ್ಕೊಂತೀವಿ. ಹೀರೋಗೆ ಬಲೆ ಹಾಕಿ ಹೀರೋಯಿನ್ ಮಾಡೋಣ ಅನ್ಕೊಂಡೆ. ಕಾಮಿಡಿಯನ್ಗೆ ಕನೆಕ್ಟ್ ಆದ್ಯಲ್ಲೇ. ಕರ್ಮ 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 ಕರ್ಮ. ನೀನ್ ಬೇಡ ಅಂದ್ರು ನಿಮ್ ತಾಯಿ ಏನಾದ್ರು ಮತ್ತೆ ಬೇಕು ಅಂತಾರೇನೋ ಅಂತ. ಹೇಳಭಿ. ಏನ್ ಹೇಳೋದು? ನಿನ್ ಪ್ಲಾನ್ ಅಟ್ರ್ ಫ್ಲಾಪ್. ನೀನು ಫೇಲ್ಯೂರು. ಯಾವ ವಿಷಯ ಹೇಳ್ತಿದ್ಯಾ? ಇನ್ನು ಯಾವ ವಿಷಯ ಅಂತೀಯಲ್ಲ? ನಿತ್ಯ ನಿಲ್ಲಿ ಕಳಿಸಿರೋ ವಿಷಯ. ಏನಾಯ್ತು? ಇನ್ನೇನಾಗುತ್ತೆ? ನಿತ್ಯನ 5 ದಿನ ಈ ಮನೆಗ್ ಕಳಿಸಿದ್ರೆ ಈ ಜನರ ಮಧ್ಯೆ 5 ಗಂಟೆ ಕೂಡ ಇರಲ್ಲ ಅಂತ ದೊಡ್ಡ ಮೇಧಾವಿ ಹಾಕಿ ಪ್ಲಾನ್ ಮಾಡ್ದೆ. 4 ದಿನ ಕಳೆದೇ ಹೋಯ್ತು. ನಿತ್ಯ ಜೈ ಐರನ್ನು ಐಸ್ಕಾಂತದ ಹಾಗೆ ಅಂಟ್ಕೋತಾ ಇದ್ದಾರೆ. ಒಂದೇ ಮನೆ ಒಳಗೆ ಅಕ್ಕಪಕ್ಕ ಹೈಫೈಯು ಹಗ್ಗುಗಳು. ಮತ್ತೆ ನೀನೇನ್ ಮಾಡ್ತಿದ್ಯಾ? ಇನ್ನೇನ್ ಮಾಡಕ್ಕಾಗುತ್ತೆ? ಈ ಮನೆಯವ್ರಿಗೆ ಏನು ಮಾಡಕ್ಕಾಗ್ತಿಲ್ಲ. ಜೈ ಎಲ್ಲಾರನ್ನೂ ಹಂಗ್ ಮ್ಯಾನೇಜ್ ಮಾಡ್ತಾನೆ. ಹೊಟ್ಟೆಗ್ ಬೆಂಕಿ ಬೀಳ್ತಿದೆ, ತಡಿಯೋಕಾಗ್ತಿಲ್ಲ ಅಕ್ಕ. ಯಾಕೋ ಅಷ್ಟೊಂದು ಒದ್ದಾಡ್ತಿದ್ಯಾ? ಯಾಕಂದ್ರೆ ಇನ್ನೊಂದೇ ದಿನ ಉಳಿದಿರೋದು. ನಿತ್ಯ ಇಂಟ್ರೆಸ್ಟ್ ನೋಡ್ತಾ ಇದ್ರೆ ಇನ್ನೊಂದು 10 ದಿನನಾದ್ರೂ ಇರ್ತೀನಿ ಅಂತಾಳೆ. ಇಲ್ದಿದ್ರೆ ಮದುವೆ ಆಗದೆ ಇದ್ರು ಇಲ್ಲೇ ಸೆಟ್ಲ್ ಆಗೋ ಹಾಗಿದ್ದಾಳೆ. ಹಾಗ್ ನಡೆದ್ರೆ ನನ್ ಹೆಸರು ರೂಪಾ ಶ್ರೀನಿವಾಸೇ ಅಲ್ಲ. ಹಾಗೇ ನಡೀತಾ ಇದೆ. ಏಯ್, ಚಾನ್ಸೇ ಇಲ್ಲ. ಒಂದಿನದಲ್ಲಿ ಏನ್ ಮಾಡ್ತೀಯಾ? 1000 ಅಡಿ ದೂರ ಆದ್ರೂ ಮೊದಲನೇ ಹೆಜ್ಜೆಯಿಂದನೇ ಶುರುವಾಗೋದು. ಎಷ್ಟೇ ದಿನ ಆದ್ರೂ ಒಂದಿನದಿಂದನೇ ಶುರುವಾಗೋದು. ಅವನನ್ನ ಕೆಳಗ್ ಬೀಳ್ಸೋದಕ್ಕೆ ನನಗೆ ಒಂದೇ ದಿನ ಸಾಕು. ಅದೇ ಒಂದಿನದಲ್ಲಿ ಏನ್ ಮಾಡ್ತೀಯಾ? ಪವಾಡ ನಡೆಸ್ತೀಯಾ? ಹೌದು, ನಾನು ಪವಾಡನೇ ನಡೆಸ್ತೀನಿ. ನಾಳೆ ಅನ್ನೋ ದಿನ ಜೈ ಲೈಫಲ್ಲಿ ಮರೆಯಕ್ಕಾಗದೇ ಇರೋ ದಿನ ಆಗತ್ತೆ. ಜಸ್ಟ್ ವೇಟ್ ಅಂಡ್ ಸಿ. ಕೇಳಕ್ಕೆ ಚೆನ್ನಾಗೇ ಇದೆ ಅಕ್ಕ. ಈ ಪ್ಲಾನ್ ಇಂದ ಅವರು ದೂರ ಆಗ್ತಾರೆ ಅಂತ ಅನಿಸ್ತಿದೆ. ಏನಾದ್ರೂ ನೀನ್ ಸೂಪರ್ ಅಕ್ಕ. ಅದನ್ನೇ ಮಾಡ್ತಿದ್ದೀನಿ. ಪ್ಲಾನ್ ಹೇಳ್ತೀನಿ, ಕೇಳು. ಹಾ ಓಕೆ. ಬಾಮ್ಮ. ಅಯ್ಯೋ ಅಜ್ಜಿ, ದೊಡ್ಡೋರ್ ನೀವ್ಯಾಕೆ ಹೇಳ್ತೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಜನಾರ್ದನ್, ಕಲ್ಪನಾ ಬನ್ನಿ, ನಿತ್ಯ ಅವ್ರ ಅಮ್ಮ ಬಂದಿದ್ದಾರೆ.
ಇವಳು ಯಾಕೆ ಬಂದ್ಲಿ ಇಲ್ಲಿಗೆ? ಬರ್ದೇ ಏನು, ಮಗಳು ಬಂದ್ಲು, ತಮ್ಮ ಬಂದ, ಈಗ ಇವಳು ಬಂದಿದ್ದಾಳೆ. ಸ್ವಪ್ನ ಏನು ಅಂತ ನೋಡೋಣ ಬಾ. ಹಲೋ ಜನಾರ್ದನ್ ಅವರೇ. ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಿದು ಸಡನ್ ವಿಸಿಟ್? ಅಬ್ಬಾ, ಮಗಳನ್ ನೋಡಕ್ ಬಂದಿರ್ತಾರೆ ರೀ. ಹೇಗಿದ್ದೀರಾ ಅತ್ಗೆ? ಐ ಆಮ್ ಫೈನ್. ನೀವ್ ಹೇಗಿದ್ದೀರಾ? 10 ದಿನದ ನಂತರ ಬರೋ ಹಬ್ಬ ಈಗ್ಲೇ ಬಂದ ಹಾಗೆ ಮದ್ವೆಗ್ ಮೊದ್ಲೇ ನಮ್ ಸೊಸೆ ನಮ್ ಮನೆಗ್ ಬಂದಿದ್ದಾಳಲ್ಲ, ತುಂಬಾ ಖುಷಿಯಾಗಿದೆ. ಹಾಯ್ ಚಂದ್ರಿಕಾ, ಸ್ವಪ್ನ ಹೇಗಿದ್ದೀರಾ? ನೀವ್ ಕೂಡ ಹ್ಯಾಪಿನಾ? ಆ ಮಾತನ್ನ ನಿಮ್ಮ ಹತ್ರ ಕೇಳ್ಬೇಕಾ? ಈ ಮನೇಲಷ್ಟೇ ಅಲ್ಲ, ಈ ಭೂಮಿ ಮೇಲ್ ಕೂಡ ನಮ್ಮಷ್ಟು ಹ್ಯಾಪಿಯಾಗಿ ಯಾರು ಇರಲ್ಲ. ಅದ್ ಗೊತ್ತಾಗ್ತಿದೆ. ಅವ್ರು ನಿಜಾನೇ ಹೇಳ್ತಿದಾರ್ ಬಿಡಿ. ಯಾಕೆಂದ್ರೆ ಅವ್ರು ದೂರ ಇಲ್ಲ, ನನ್ ಪಕ್ಕದಲ್ಲೂ ಇದಾರೆ. ನನ್ ಮಗಳು ಕೂಡ ನನ್ ಜೊತೆನೇ ಇದ್ದಾಳೆ. ಒಟ್ಟಿಗಿದ್ರೆ ಬೆಟ್ಟದಷ್ಟು ಸುಖ ಅಂತ ಎಲ್ರೂ ಒಂದೇ ಕಡೆ ಇದ್ರೆ ಹ್ಯಾಪಿಯಾಗಿರತ್ತೆ ಅಂತ ಹೇಳ್ತಿದ್ದೀನಿ. ವೇರ್ ಇಸ್ ನಿತ್ಯ? ಮಾಮ್? ವಾಟ್ ಅ ಸರ್ಪ್ರೈಸ್! ಯಾವಾಗ ಬಂದೆ? ಥ್ಯಾಂಕ್ಸ್. ಯಾಕೆ ಬಂದೆ ಅಂತ ಕೇಳಲಿಲ್ವಲ್ಲ. ಮಾಮ್, ನಾವು ಒಬ್ರನ್ನೊಬ್ರನ್ ನೋಡ್ದೆ ಫಸ್ಟ್ ಟೈಮ್ 4 ಡೇಸ್ ಇದ್ದಿದ್ದು. ಈ 4 ದಿನದಲ್ಲಿ ಒಂದ್ಸಲ ಕೂಡ ಈ ಮಾಮ್ ಹತ್ರ ಮಾತಾಡ್ಬೇಕು ಅಂತ ಅನಿಸ್ಲಿಲ್ವಾ? ನಾನಾಗೆ ಕಾಲ್ ಮಾಡ್ತಿದ್ದೆ. ಸಾರಿ ಮಾಮ್. ಹೇ, ಜಸ್ಟ್ ಜೋಕಿಂಗ್. ನಿನ್ ನೋಡಿ ಹೇಗಿದ್ಯಾ ಅಂತ ಕೇಳ್ಬೇಕು ಅನ್ಕೊಂಡೆ, ಬಟ್ ನಿನ್ ಖುಷಿ ನೋಡಿದ್ಮೇಲೆ ಕೇಳೋದು ವೇಸ್ಟ್ ಅನ್ಸತ್ತೆ. ಎಸ್ ಮಾಮ್, ವೆರಿ ಟ್ರೂ. ಈ 4 ಡೇಸ್ 4 ಸೆಕೆಂಡ್ಸ್ ಆಗಿ ಕಳೆದೋಯ್ತು. 400 ಇಯರ್ಸ್ ಆದ್ರೂ ನಾನು ಇಲ್ಲೇ ಹ್ಯಾಪಿಯಾಗಿರ್ತೀನಿ. ನನ್ ವಿಶ್ ಕೂಡ ಅದೇ ಬೇಬಿ. ನೀನು 100 ಇಯರ್ಸ್ ಬದುಕ್ಬೇಕು, ಆನಂದವಾಗಿರ್ಬೇಕು. ಯಾ, ಸೊ ಈ ಮನೆ ನಿನ್ಗೆ ಇಷ್ಟ ಆಯ್ತಲ್ವಾ? ಈ ಮನೇಲಿ ಎಲ್ಲಾರ್ನೂ ಅರ್ಥ ಮಾಡ್ಕೊಂಡ್ಯಾ? ಇಲ್ಲ. ಹೇಗಿದ್ದೀರಾ ಆಂಟಿ? ಫೈನ್ ಜಾಯ್. ಈಗಷ್ಟೇ ನಿತ್ಯ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ಲು. ಇನ್ ಮುಂದೆ ಕೂಡ ನಿತ್ಯ ನನ್ ಬಗ್ಗೆನೇ ಮಾತಾಡ್ತಾಳೆ? ಇಂಪಾಸಿಬಲ್. ಐ ಮೀನ್, ನಿತ್ಯ ಹೊಸಬ್ರ ಮಧ್ಯೆ ಆನಂದವಾಗಿರೋದು ಇಂಪಾಸಿಬಲ್ ಅನ್ಕೊಂಡೆ ಅಷ್ಟೇ. ಅದಕ್ಕೆ ಅಲ್ವಾ ನೀವ್ ಅವಳನ್ನ ಇಲ್ಲಿ ಕಳ್ಸಿರೋದು? ಅಫ್ಕೋರ್ಸ್, ನಿತ್ಯ ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ. ಅದು ನಿಮ್ ಪ್ರಪಂಚದಲ್ಲಿ, ಬಟ್ ಇದು ನನ್ ಸಾಮ್ರಾಜ್ಯ. ವೆಲ್ ಜಾಯ್, ಈ 4 ಡೇಸ್ ಪರಿಚಯ, ಪೂಜೆ, ಆಟ ಪಾಠದಲ್ಲಿ ಟೈಮ್ ಪಾಸ್ ಮಾಡಿದ್ರಂತಲ್ಲ, ಆ ಎಂಜಾಯ್ಮೆಂಟ್ಗೆ ಇವತ್ತೇ ಕೊನೆ ದಿನ. ಐ ಮೀನ್, ಇದು 5ನೇ ದಿನ ಅಲ್ವಾ? ಡೋಂಟ್ ವರಿ ಆಂಟಿ,
ನೆಕ್ಸ್ಟ್ ಸ್ಟಾರ್ಟ್ ಆಗೋದೆ ಮದುವೆ ಫಂಕ್ಷನ್ಸ್. ಗುಡ್ ಲಕ್. ಸ್ವಪ್ನ, ಈ ಅತ್ತೆ ಅಳಿಯ ಏನ್ ಮಾತಾಡ್ತಿದ್ರು ಒಂದು ಅರ್ಥ ಆಗ್ತಿಲ್ವಲ್ಲೇ. ದರಿದ್ರವಾಗಿದೆ. ಏನೇ ಅರ್ಥ ಆಗ್ದಿರೋದ? ಅಲ್ಲ, ಅವರು ನೀನು ಅತ್ತೆ ಅಳಿಯ ಅಂದಿದ್ದು. ಅಮ್ಮ 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 ಅಮ್ಮ, ಏನಮ್ಮ ಇದು? ದಿಕ್ಕು ದಸೆ ಇಲ್ದಿರೋ ಅನಾಥೆ ಆಗಿ ಇಲ್ಲಿ ಕೂತಿದ್ಯಲ್ಲ. ಅಮ್ಮ ಅಮ್ಮ ನೋಡಮ್ಮ, ಅಮ್ಮ ನಾನ್ ಬಂದಿದ್ದೀನಿ. ನಿನ್ ಮಗಳು ಗಂಗಾ ಬಂದಿದ್ದೀನಿ, ಕಣ್ಬೇಡಮ್ಮ. ಅಮ್ಮ ನೋಡಮ್ಮ. ಅಯ್ಯೋ ಏನಮ್ಮ ಇದು? ನನ್ ನೋಡಮ್ಮ, ನನ್ನ ಹತ್ರ ಮಾತಾಡಮ್ಮ. ಅಮ್ಮ ಅಮ್ಮ, ನಿನ್ಗೇನಾಗಲ್ಲಮ್ಮ. ನಾನ್ ಕಾಪಾಡ್ಕೊಳ್ತೀನಿ, ನಾನ್ ಕಾಪಾಡ್ಕೋತೀನಮ್ಮ. ಅಮ್ಮ ನಾನ್ ಬದುಕ್ಸ್ಕೊಳ್ತೀನಮ್ಮ. ಅಮ್ಮ ಚಿಕ್ಕಪ್ಪ, ಏನ್ ಚಿಕ್ಕಪ್ಪ? ಅಮ್ಮ ನನ್ನ ನೋಡ್ತಿಲ್ಲ ಚಿಕ್ಕಪ್ಪ, ನನ್ನ ಹತ್ರ ಮಾತಾಡ್ತಿಲ್ಲ. ನನ್ ಮೇಲೆ ಅಮ್ಮ ಕೋಪ ಬಂದಿದ್ಯಾ? ನನ್ ಮುಖ ನೋಡಲ್ವಾ? ಚಿಕ್ಕಪ್ಪ ಹೇಳು ಚಿಕ್ಕಪ್ಪ, ರಾಣಿಗೋಸ್ಕರ ಎಲ್ಲ ಕಡೆ ತಿರ್ಗಾಡ್ದೆ ಅಂತ, ರಾಣಿ ಕೈಲಿ ಸಾವನ್ನ ತಪ್ಪಿಸ್ಕೊಂಡು ಓಡ್ ಹೋಗಿದ್ದೆ ಅಂತ ಹೇಳು ಚಿಕ್ಕಪ್ಪ. ದುಡ್ಡುಗೋಸ್ಕರ ಕೆಲ್ಸದೊಳಾಗಿದ್ದೀನಿ ಅಂತ ಹೇಳು. ಅಮ್ಮನ್ ಬದುಸ್ಕೊಳ್ದೆ ಇದ್ರೆ ನನ್ ಬದುಕಿಗೆ ಅರ್ಥನೇ ಇಲ್ಲ ಅಂತ ಹೇಳು ಚಿಕ್ಕಪ್ಪ. ಅಮ್ಮ ಅಮ್ಮಂಗೇನಾದ್ರೂ ಆದ್ರೆ ನಂಗೂ ಕೂಡ ಸಾವೇ ಗತಿ ಅಂತ ಹೇಳು ಹೇಳು. ಈಗ ನೀನ್ ಎಷ್ಟೇ ಮಾತಾಡಿದ್ರು ನಿನ್ನಮ್ಮನ್ ಕೇಳಲ್ಲ. ಅವಳಿಗೆ ಪ್ರಜ್ಞೆ ಇಲ್ಲ. ಅಮ್ಮ ಅಮ್ಮ, ಇವಳನ್ನ ಇಲ್ಲಿ ಕೆಳಗಡೆ ಯಾಕೆ ಕೂರ್ಸಿದಾರೆ? ದುಡ್ಡು ಕೊಡ್ತಿದ್ರೆ ಬೆಡ್ ಇಲ್ಲ ಅಂದ್ರು. ಯಾರು? ಅವನೇ. ಏನಯ್ಯ, ಪೇಷಂಟ್ ನ ಹಾಗ ಬಿಡೋದು? ನಿಮಗೆ ದುಡ್ಡು ಮುಖ್ಯನಾ, ಪೇಷಂಟ್ ಪ್ರಾಣ ಮುಖ್ಯನಾ? ಪೇಷಂಟ್ ಪ್ರಾಣ ನಿಮಗ್ ಮುಖ್ಯ, ನಮಗ್ ದುಡ್ಡೇ ಮುಖ್ಯ. ಏನ್ ಮಾತಾಡ್ತೀಯ ನೀನು? ಇನ್ ಹೆಂಗ್ ಮಾತಾಡ್ಬೇಕಯ್ಯ? ಇವತ್ತು ನಾಳೆನ ಸತ್ತೋಗೊಳಗ್ ಬೆಡ್ಡೇನಿಕೆ? ಒಂದ್ 2 ದಿನ ಕಾಯ್ರಿ, ಆ ಪಕ್ಕದಲ್ಲಿ ಶವಾಗಾರ ಕೊಡ್ತೀವಿ. ಏಯ್, ನಮ್ಮಮ್ಮ ಸಾಯ್ತಾಳೆ ಅಂತ್ಯ? ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಇನ್ನೊಂದ್ಸಲ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ಏನಿದ್ ಗಲಾಟೆ? ಇವನು ನಮ್ಮಮ್ಮ ಸಾಯ್ತಾಳೆ ಅಂತಿದ್ದಾನೆ ಸರ್. ನಮ್ಮಮ್ಮ ಸಾಯಲ್ಲ ಸರ್, ಅಮ್ಮ ಸಾಯಲ್ಲ. ಬಿಡು, ಅವ್ರು ಬದುಕ್ತಾರಾ ಇಲ್ಲ ಅನ್ನೋದನ್ನ ಹೇಳೋದು ನಾನು, ನೀವಲ್ಲ. ಹೀಗಾಯ್ತಲ್ಲ ಜಯ್. ನನ್ನ ಅತ್ತೆ ಹೇಳಿದ ಮಾತಿಗೆ ಹರ್ಟ್ ಆದ್ಯಾ ನಿತ್ಯ? ಹಾಗೇನಲ್ಲ, ಆದ್ರೂ ಹೀಗಾಗಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ನಡೆದಿದ್ದೆಲ್ಲ ನಮ್ಮ ಒಳ್ಳೇದಕ್ಕೆ ಅನ್ಕೊಳ್ಳೋದು ಬೆಸ್ಟ್ ಫಿಲಾಸಫಿ ನಿತ್ಯ. ಸೊ ಏನೇ ನಡೆದ್ರು ಕೂಲ್ ಆಗಿರೋದೇ ನಮ್ ಲೈಫ್. ವಾಟ್ ಹ್ಯಾಪನ್ಡ್? ಟೈರ್ ಢಮ್ ಅಂತು. ಅಂದ್ಕೊಂಡೆ ಇಂಥದ್ದೇನಾದ್ರೂ ಆಗುತ್ತೆ ಅಂತ, ಅಂದ್ರೆ ನಡೆಯುತ್ತೆ ಅಂತ. ಇದು ದೊಡ್ಡ ಹೈವೇ ಅಲ್ವಾ? ಓ, ನೀವೇನು ಲೇಟ್ ಆಗಿ ಹೊರಟ್ರಲ್ಲ? ಕೆಲವು ಸಲ ಲೇಟ್ ಮಾಡೋದು ಒಳ್ಳೇದೇ ಜಾಯ್. ನಿಮ್ಗೋಸ್ಕರನೇ ಲೇಟ್ ಆಯ್ತೇನೋ. ಬನ್ನಿ ಎಲ್ಲ ನಮ್ ಕಾರಲ್ಲಿ ಹೋಗೋಣ. ಹೋಗೋಣ ಜಯ್. ಸಾರಿ, ನನಗೆ ಪಿಕಪ್ ಮಾಡೋದಂದ್ರೆ ಇಷ್ಟ, ನನ್ನನ್ನು ಬೇರೆ ಡ್ರಾಪ್ ಮಾಡೋದಂದ್ರೆ ನಂಗೆ ಇಷ್ಟ ಆಗಲ್ಲ.
ನನ್ ಮಾಮ್ ತಾನೆ ಜಾಯ್. ನಮ್ಮ ಅಪ್ಪ ಕೇಳ್ದಾಗ್ಲೇ ನೋ ಅಂದವನು. ಹೋಗ್ಲಿ ಬಿಡು, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ಬಂದ್ಬಿಡು ನಿತ್ಯ. ಹೌದು ನಿತ್ಯ, ನಾವು ಲಾಂಗ್ ಡ್ರೈವ್ಗೆ ಹೋಗಿ ತುಂಬಾ ದಿನ ಆಯ್ತು. ಪ್ಲೀಸ್ ಕಮ್ ವಿತ್ ಮೀ. ಆದ್ರೆ ಜೈನ ಬಿಟ್ಟು ಕಮಾನ್ ನಿತ್ಯ, ಒಂದು 5 hours ಜೈನ ಬಿಟ್ಟು ಇರೋದಿಲ್ವಾ? ಸ್ವಲ್ಪ ಗ್ಯಾಪ್ ಕೊಟ್ರೆ ಲವ್ ಇನ್ನೂ ಹೆಚ್ಚಾಗತ್ತೆ. ಮಾಮ್, ನೀನ್ ಹೇಳು ಜಾಯ್. ನೀನ್ ಹೋಗು ನಿತ್ಯ, ನಮ್ಮ ಮಧ್ಯೆ ಪ್ರೀತಿ ಹೆಚ್ಚಾಗ್ಲಿ ಅಂತ ನಿಮ್ ಮಾಮ್ ಬೇಡ್ಕೋತಿದ್ದಾರೆ. ಓಕೆ ಜಾಯ್, ಮ್ಯಾಂಗ್ಳೂರಲ್ಲಿ ಸಿಗೋಣ. ಬಾಯ್. ಬಾಯ್. ಕಮ್. ಬಾಯ್. ಯಾರೋ ಫೋನ್ ಮಾಡ್ತಿದ್ದಾರೆ, ಯಾರು ಅಂತ ನೋಡು ಅಭಿ. ಹಲೋ, ನಾನ್ ಮೇಡಮ್ ದುಬೈ. ಮೇಡಮ್ ಅಲ್ಲ ಸರ್. ಮೇಡಮ್ ಇಲ್ವಾ ಸರ್? ಇದಾರೆ. ಏನ್ ಹೇಳು? ನಮಗ್ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಏನು? ದುಡ್ಡು ಸರ್. ಯಾವಾಗಂದ್ರೆ ಅವಾಗ ದುಡ್ಡೆಲ್ಲಿಂದ ಸಿಗುತ್ತೆ? ಪ್ಲೀಸ್ ಸರ್. ಸರ್ ಮನೆಗೆ ಬರಲಾ? ನಾವು ಮಂಗಳೂರಿಗೆ ಹೋಗ್ತಿದೀವಿ ಸರ್. ಅರ್ಜೆಂಟ್ ಸರ್, ಎಮರ್ಜೆನ್ಸಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಹಾಗಾದ್ರೆ ಮಂಗಳೂರಿಗೆ ಬಂದ್ ತಗೋ. ಹಾಗೆ ಆಗ್ಲಿ ಸರ್. ಸರಿ ಸರ್. ಯೂಸ್ಲೆಸ್ ಫೆಲೋ, ದುಡ್ಡು ಬೇಕಂತೆ, ಮರದಲ್ಲಿ ಬೆಳೆಯುತ್ತಾ? ಛೀ. ಬಾಮ್ಮ. ಏನಂದ್ರೆ ಚಿಕ್ಕಪ್ಪ? ನಮ್ಗೆ ಮಂಗಳೂರು ಬರಕ್ ಹೇಳಿದ್ರು. ಯಾಕೆ? ಅಲ್ಲಿ ಬಂದು ದುಡ್ಡು ತಗೋ ಅಂದ್ರು. ಈ ಪರಿಸ್ಥಿತಿಲಿ ಮಂಗಳೂರ್ಗಂದ್ರೆ ಹೋಗ್ಬೇಕು ಗಂಗಾ, ಎಲ್ಲಾದ್ರೂ ಹೋಗ್ಬೇಕು. ಮೇಡಮೇ ನಮಗ್ ದಿಕ್ಕು. ಹೋಗೋಣವಾ? ಹಾಗಲ್ಲ ಚಿಕ್ಕಪ್ಪ, ಅಮ್ಮನ್ ಜೊತೆ ಯಾರು ಇರ್ತಾರೆ? ನರ್ಸ್ ನೋಡ್ಕೋತಾರೆ ಬಿಡು. ದುಡ್ಡಿಲ್ದೆ ನಾವಿಲ್ಲಿದ್ದು ಏನ್ ಮಾಡೋದು? ಸರಿ, ಅಮ್ಮನ ಹತ್ರ ಒಂದ್ ಮಾತು ಹೇಳಿ ಹೋಗೋಣ. ನಡಿ ಹೋಗೋಣ ಬಾ. ತಗೋ ನರ್ಸಮ್ಮ, ತಗೋ ನಿಮ್ ಡಾಕ್ಟರ್ ಬರ್ದಿರೋ ಔಷಧಿ ಇಂಜೆಕ್ಷನ್. ಗಂಗಾ, ದುಬೈ ರೂಮ್ಗೆ ಹೋಗಿ ಬರ್ತೀನಿ ಎಂದ. ನಾವ್ ಹೊರಗೋಗಿ ಒಳ್ಳೆ ಹೋಟ್ಲಲ್ಲಿ ತಿಂಡಿ ತಿಂದು ಟೀ ಕುಡಿದು ಬರೋಣ. ನಂಗ್ ಬೇಡ. ಯಾಕೆ? ಹಸುವಾಯ್ತಾ ಇಲ್ವಾ? ನೀನೇ ದುಡ್ಡು ಕೊಡೋದ್ ಬೇಡ, ನಾನೇ ಕೊಡ್ತೀನಿ ಬಾ. ನಂಗ್ ಬೇಡ ಅನ್ನಲ್ಲ. ಪೇಷಂಟ್ ರೂಮಲ್ಲಿ ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಆಚೆ ಹೋಗಿ, ಪೇಷಂಟ್ಗೆ ಡಿಸ್ಟರ್ಬ್ ಆಗತ್ತೆ. ಹಾ, ಇದ್ಕಿದ್ ಹಾಗೆ 10 ಲಕ್ಷ ಎಲ್ಲಿಂದ ತರ್ಲಿ? ಅಮ್ಮನ್ ಹೇಗ್ ಬದುಕ್ಸ್ಕೊಳ್ಳಿ? ಮಂಜುನಾಥ್ ಸ್ವಾಮಿ, ಯಾರು ನನ್ಗ್ ದಿಕ್ಕು? ಏನು ಗಂಗಾ ಅಷ್ಟು ಯೋಚನೆ ಮಾಡ್ತಿದ್ಯಾ? ಆಪರೇಷನ್ ದುಡ್ಡದ ಬಗ್ಗೆನಾ? ಈ ಟೈಮಲ್ಲಿ ಅದನ್ ಬಿಟ್ಟು ಇನ್ನೇನ್ ಯೋಚನೆ ಮಾಡ್ತೀಯ ಬಿಡು. ಈಗಿಂದ ಈಗ್ಲೇ 10 ಲಕ್ಷ ಅಂದ್ರೆ ಯಾವ ಬ್ಯಾಂಕು ತಂದ್ಕೊಡಲ್ಲ. ಆ ದುಬೈ ಹೋಗಿ ದುಡ್ಡು ತಂದ್ರು 2-3 ದಿನ ಬೆಡ್ಡನ್ ಖರ್ಚಿಗಾಯ್ತದ ಅಷ್ಟೇ. ನಿಂತವ ಏನೂ ಇಲ್ಲ, ಮಂತೇನ್ ದಾರಿ? ನೀನು ಅಂದ್ರೆ ನಿನ್ಗೊಂದ್ ದಾರಿ ತೋರಿಸ್ತೀನಿ, ಕೇಳ್ತೀಯಾ? ಅಮ್ಮನ್ನ ಇಲ್ಲಿ ಗಂಟ ಕರ್ಕೊಂಡ್ ಬಂದ್ ಸೇರ್ಸಿದೀನಿ. ಆಪರೇಷನ್ ದುಡ್ಡು ಕೊಟ್ಟು ಉಳ್ಸಕ್ಕಿಲ್ವಾ?